ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರೆಡಿ ಆಗ್ತಿದ್ದೀನಿ, ಈಗ ಹೊರಡಬೇಕು. ಟೈಮ್ ಬೇರೆ ಇಲ್ಲ. ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ಪೂಜೆ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಕಾರ್ಯಕ್ರಮಗಳಿದೆ, ಫಂಕ್ಷನ್ ನಡೀತಿದೆ. ಪೂಜೆ ಜೊತೆಗೆ ಪೂಜೆ ಮುಗಿಸ್ಕೊಂಡು ಫಂಕ್ಷನಿಗೆ ಹೋಗಬೇಕು. ಅದು ಒಂದು 6-7 ಡೇಸ್ ಇದೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ನಾನು ನಿನ್ನೆ ಇದ್ದೆ, ಬಂದಿದ್ದೆ ಹಾಸನ್ಗೆ, ಊರಲ್ಲಿದ್ದೆ. ಬಟ್ ಒಂದು ಸ್ವಲ್ಪ ರೆಸ್ಟ್ ತಗೋಬೇಕು. ಮಂಗಳೂರಿಂದ ಬಂದಿದ್ದೆ ಅಲ್ಲ, ಅದಕ್ಕೆ ಸುಸ್ತಾಗಿತ್ತು, ನಿದ್ದೆ ಕಮ್ಮಿ ಇತ್ತು. ಅದಕ್ಕೆ ನಿದ್ದೆ ಮಾಡಬೇಕು ಅಂತ ನೆನೆ ಹೋಗೋಕ್ಕಾಗಲ್ಲ. ಅದೇ ಅಂದ್ಕೊಂಡೆ. ನಾನು ನೆನ್ನೆ 7:30ಗೆ ಇದ್ದೆ, PM AM ಅಲ್ಲ. ಇದು ನೋಡ್ತೀನಿ ಮನೆಯಲ್ಲ ಅಣ್ಣ ಬಂದುಬಿಟ್ಟು ಅವನು ವರ್ಕ್ ಫ್ರಮ್ ಹೋಮ್, ಅದಕ್ಕೆ ಅವ್ನಿಗೆ ವರ್ಕ್ ಮಾಡ್ತಿದ್ದ. ನನ್ನ ಮನೇಲಿ ಆಮೇಲೆ ಅಪ್ಪ ಬಿಟ್ಟೋದ್ರು ಕಣೆ, ಬಿಟ್ಟೋದ್ರು ನಾವಿಬ್ರು ಅಂತ ಅನ್ನೋದ. ಹಂಗಂತ ಅನ್ನಲಿಲ್ಲ. ಅವ್ನು ಎಕ್ಸ್ಟ್ರಾ ಹೇಳ್ಬಿಟ್ಟೆ ಅಂತ ಕಮೆಂಟ್ ಹಾಕ್ಬಿಡ್ತಾನೆ. ಆಮೇಲೆ ಏನೂ ಹೇಳಿಲ್ಲ. ಅವನು ಹೇಳಿದ್ದು ಅವ್ರು ಹೋದ್ರು ಫಂಕ್ಷನ್ ಇತ್ತು, ನಾನು ಎಬ್ಬಿಸಿದ್ರು ಎದ್ದೇಳಿಲ್ಲ ನೀನು ಅಂತಂದ. ಈಗ ರೆಡಿ ಆಗಬೇಕು, ಟೈಮ್ ಆಗ್ತದೆ. ಇವತ್ತು ಯಾಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ ಅಂದರೆ, ಇವತ್ತು ನಮ್ಮಪ್ಪನೊಂದು ಸ್ವಲ್ಪ ಕಾರ್ಯಕ್ರಮದಲ್ಲಿ ಮೇಯ್ನ್ ಇದ್ದಾರೆ. ಏನಿದೆ ಅಂದರೆ ನೋಡಿ, ಇದು ಕಾಂಪ್ಲೆಕ್ಸ್ 4-5 ದಿನ, ಒಂದು 6 ದಿನ ಇದೆ. ಆದರೂ ಇದು 2ನೇ ದಿನದಲ್ಲಿ ಇಷ್ಟು ನೋಡಿ, ಇಷ್ಟಿದೆ. ಇದರಲ್ಲಿ ನಮ್ಮಪ್ಪದ್ದು ಒಂದು ಪಾರ್ಟ್ ಇದೆ. ಇವತ್ತು ಮೇನ್ ನಾಟಕ ಇದೆ ಅಂತೆ ಮಕ್ಕಳದು. ನಾನು ಓದಿಲ್ಲ ಕಾಂಪ್ಲೆಕ್ಸ್ ಇರೋ ಅಂತ ನಮ್ಮಮ್ಮ ಹೇಳಿದ್ದು. ನಾಟಕ ಇದೆ ಅಂತೆ, ನಾಟಕ ನೋಡಬೇಕು. ಮಕ್ಕಳದು ಕ್ಯೂರಿಯಾಸಿಟಿ, ನಂಗೆ ಕ್ಯೂರಿಯಾಸಿಟಿ ಇದೆ ನಾಟಕ ನೋಡೋಕ್ಕೆ. ಮಕ್ಕಳದು ಅದು ಚೆನ್ನಾಗಿರಬೇಕು. ನಮಗೂ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನಾವು ಶಿಲೆ ಹೊಡ್ಕೊಂಡು ಎಂಕರೇಜ್ ಮಾಡಬೇಕು ಅವರಿಗೆ. ಸುಮ್ಮನೆ ನಾಟಕ ನೋಡ್ಕೊಂಡು ಕೂರೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಹಂಗೆ ಆಗಿದ್ದು. ಅಲ್ಲಿ ನಾಟಕ ಚೆನ್ನಾಗಿದ್ರೆ ನಮಗೆ ಎಂಕರೇಜ್ ಮಾಡಿದ್ರೆ ಇಂಟ್ರೆಸ್ಟ್ ಇಲ್ಲ. ನಾವು ಎಂಕರೇಜ್ ಕೊಟ್ಟರೆ ತಾನೇ ಹೌದು ಅಂತ ಬರೋದು. ನಂಗೆ ಆ ಥರ ಇಷ್ಟ. ಸುಮ್ಮನೆ ಹೋಗೋದು ನೋಡೋದು ಕೂರೋಕ್ಕೆ ಇಷ್ಟ ಇಲ್ಲ. ಅವ್ರೇನಾರ ಮಾಡ್ತಿದ್ದಾರೆ, ಖುಷಿ ನಾನು ಎಕ್ಸ್ಪ್ರೆಸ್ ಮಾಡಬೇಕು. ಅಲ್ಲಿ ಆಗ ಅಸಲು ಹಂಗಾಗಿಲ್ಲ. ಇಲ್ಲಾದರೂ ನೋಡ್ಬೇಕು ಹೆಂಗೆ ಇರುತ್ತೆ ಅಂತ. ನಮ್ಮಪ್ಪನ ನೋಡಿ, ಶ್ರೀ KB ಪ್ರೇಮರಾಜ್ ಕೆರೆಹಳ್ಳಿ ಹೋಗ್ಬೇಕು. ಈಗ ರೆಡಿ ಆಗಬೇಕು. ಅದೇ ಟೈಮ್ ಆಯಿತು. ನಮ್ಮಪ್ಪ ಕಾಲ್ ಬರ್ತಾಯಿದೆ, ಈಗ ಸ್ನಾನ ಮಾಡ್ಕೊಬಂದೇನೆ ಅಂತು. ಯಾಕೆಂದರೆ ನಾನು ಕೆಳಗಡೆ ಹೋಗಿದ್ದೆ. ನೆನ್ನೆ ತಾನೇ ಬಂದಿದ್ದಲ್ವ, ಇನ್ನೂ ಅನ್ಪ್ಯಾಕ್ ಮಾಡ್ಕೊಂಡಿರಲಿಲ್ಲ. ನಾನು ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಅಲ್ಲೇ ಕೆಳಗಡೆ ಇಟ್ಟಿದ್ದೆ. ಈಗ ತಗೊಬರ್ಬೇಕಾದ್ರೆ ಗೊತ್ತಾಯಿತು. ಸೊ ಸೀರಾಪಣ್ಣ ಅಲ್ಲಯ್ಯ, ಈಗ ರೆಡಿ ಆಗಬೇಕು. ಮುಖ ಎಲ್ಲ ಟ್ಯಾನ್ ಆಗಿದೆ, ಕೈ ಸಮೇತ ಕೂಸ್ಕೊಂಡಾಯ್ತು 2 ರೌಂಡು. ನಿನಗೆ ಬೇಕಿತ್ತು. ಅದ್ರಲ್ಲಿ ಬೇರೆ ನಮ್ಮ ಜಾನು, ನಂಗೆ ಗೊತ್ತಿತ್ತು ನೀನು ಹೋಗ್ಬೇಕಾದ್ರೆ ಗೊತ್ತಿತ್ತು. ಬಂದು ಆಗಲ್ಲ, ನನಗೆ ಇಷ್ಟನೇ ಆಗಿಲ್ಲ ಅಂತ ನೀನು ಹೇಳ್ತೀನಿ ಅಂತ ಅವ್ರು ಹೇಳ್ದಂಗೆ ಆಗೋಯಿತು. ನೀನು ಹೇಳ್ತೀನಿ ಅಂತ ಗೊತ್ತಿತ್ತು ಕಣೆ, ನಾನು ಅವತ್ತೇ ಅಂದ್ಕೊಂಡು ಯಾರಿಗೂ ಹೇಳಿದೆ ಅಲ್ವ, ಅದೇ ಆಗೋಯಿತು. ನೋಡೋಣ, ಈಗ ರೆಡಿ ಆಗಬೇಕು. ಪಟ್ ಅಂತ ಏನೂ ಜಾಸ್ತಿ ಆಗೋಲ್ಲ, ಲೈಟಾಗಿ ಹಾಕೊಂಡು ಹೋಗ್ತೀನಿ. ಟೈಮ್ ಆಯಿತು. ಬೇರೆ ದೇವಸ್ಥಾನ ಪೂಜೆ ನೈಟ್ ಅಲ್ವಾ, ಏನಾಗಲ್ಲ. ನನ್ನ ವೀಡಿಯೋಸ್ ಚೆನ್ನಾಗಿ ಬರಲಿಲ್ಲ ಅಂದರೆ ಹೇಳಿಬಿಡಿ ಆಯಿತಾ. ಒಂದು ಸ್ವಲ್ಪ ಈ ಥರ ಬೇಕು, ಈ ಥರ ವೀಡಿಯೋಸ್ ಮಾಡಿ ಅಂತ ನನಗೊಂದು ಸ್ವಲ್ಪ ಟಿಪ್ಸ್ ಕೊಡ್ತೀರಿ, ಕಮೆಂಟ್ ಮಾಡಿ ಶೇರ್ ಮಾಡ್ತೀರಿ ಆಯಿತಾ. ನನಗೂ ಗೊತ್ತಾಗಬೇಕಲ್ಲ ನಿಮಗೆಲ್ಲ ಯಾವ ಥರ ವೀಡಿಯೋಸ್ ಬೇಕು. ಈಗ ನಾನು ಬರೀ ಹಿಂಗೆ ಬೇರೆ ವೀಡಿಯೋ ಮಾಡಲ್ಲ, ಅಥವಾ ನಾನೇ ವೀಡಿಯೋ ಮಾಡ್ಕೊಂಡು ಹೇಳಲ್ಲ. ನನ್ನ ವೀಡಿಯೋದಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಇರುತ್ತೆ, ಮಸ್ತ್ ಮಜಾ ಅಂತ ಇರುತ್ತೆ. ನಿಮಗೆ ಬೋರಿಂಗ್ ಆಗ್ತದೆ ಅಂತಲೂ ಕಮೆಂಟ್ ಮಾಡಿ ಆಯಿತಾ. ಮರಿಬಾರ್ದು, ನೋಡಿಬಿಟ್ಟು ಎಲ್ಲ ಹೇಳಬೇಕು, ಓಕೆನಾ. ಎಲ್ಲ ಅಂದರೆ ಸರಿ ಇರಲ್ಲ ಮತ್ತೆ, ಮರಿಬಾರ್ದು. ಈಗ ನನ್ನ ವಾಯ್ಸ್ ಚೆನ್ನಾಗಿದೆಯೋ, ನಿಮಗೆ ನನ್ನ ವಾಯ್ಸಿಂದ ನಿಮಗೆ ಇಂಟ್ರೆಸ್ಟ್ ಬರ್ತಿದೆಯೋ, ನಾನು ಮಾತಾಡೋದು ನಿಮಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಎಲ್ಲ ಹೇಳಿ. ನನಗೆ ಯಾವ ಕಡೆ ಕ್ಯಾಮ್ರಾ ನೋಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಹೇಳಬೇಕಂದ್ರೆ ಕ್ಯಾಮ್ರಾ ಶೈ. ನಾನು ಕ್ಯಾಮ್ರಾಯಿಂದ ತುಂಬ ಮಾತಾಡ್ತೀನಿ. ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಇಲ್ಲಿವರೆಗೂ ಇಷ್ಟು ದಿನ ವೀಡಿಯೋ ಮಾಡಿದ್ರು ಒಂಥರ ಸಂಕೋಚ. ಅಯ್ಯೋ ಆಕ್ವರ್ಡ್ ವೈಸ್ ಮಾಡ್ಕೊಂಡು ಮಾಡ್ತೀನಿ. ಬಟ್ ಐ ವಿಲ್ ಇನ್ವಾಲ್ವ್ ದಿಸ್ ಫಾರ್ ದಿಸ್, ಓಕೆನಾ. ಲೈಕ್ ನಾನು ಸಪೋರ್ಟ್ ಮಾಡ್ತೀರಿ ಆಯಿತಾ. ಓಕೆ, ಸಪೋರ್ಟ್ ಮಾಡಬೇಕು. ಈಗ ರೆಡಿ ಆಗಬೇಕು. ನಾನು ರೆಡಿ ಆಗಬೇಕು. ನನಗೆ ಈ ಚೈನ್ ಹಾಕೊಂಡಲೇ ಅನಿಸ್ತಿತ್ತು. ನನಗೆ ಈ ಚೈನ್ ಅಂದರೆ ನಂಗೆ ತುಂಬ ಇಷ್ಟ. ಅಲ್ಲಿ ಬೇರೆ ಚೈನ್ ಹಾಕೋ, ಇದಕ್ಕೆ ಕಳೆದೋದ್ರೆ ಕಷ್ಟ ಅಂತ. ಮನೇಲೆಲ್ಲರೂ ಬಿದ್ದೋದ್ರೆ ಹೆಂಗೋ ಉಟ್ಬೋದು. ನಮ್ಮ ಮನೆ ಇರ್ತಾನೆ, ಅಪ್ಪ ಇರುತ್ತೆ, ಅಮ್ಮ ಇರುತ್ತೆ, ಉಟ್ಕೊಡ್ತಾರೆ. ಅಲ್ಲಿ ಯಾರಿದ್ದಾರೆ ನಂಗೆ ಉಟ್ಕೊಡೋಕ್ಕೆ. ಅದಕ್ಕೆ ನಾನು ಫ್ರೀಶಿಯಸ್ ಏನು ಪ್ರೊನೌನ್ಸ್ ಮಾಡಿದೆ ಅಂತ ಗೊತ್ತಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತಪ್ಪಾದುವೆ ನನಗೆ ತುಂಬ ಇಷ್ಟ ಚೈನ್. ಮನೇಲೆ ಬರ್ತಾರೆ. ಇನ್ನೂ ನಾನು ಸ್ವಲ್ಪ ಪೌಡರ್ಗೆ ಏನಾರ ಮಿಡ್ಲ್ ಕಾನ್ಫಿಡೆನ್ಸ್, ಸ್ವಲ್ಪ ಪೌಡರ್ಗೆ ಇರೋ ಮೆತ್ಕೊಬಿಟ್ಟು ಹಂಗೆ ಏನಾರು ಹಾಕೋದು. ನಾನು ಇಯರಿಂಗ್ಸ್ ಚೇಂಜ್ ಮಾಡಿದ್ರೆ ಏನೋಗಲ್ಲ, ಸಿಂಪಲಾಗಿ ಹೋಗ್ತೀನಿ. ಇದೇ ಡ್ರೆಸ್ಸು ಸ್ವಲ್ಪ ಹೈಲೈಟ್ ಮಾಡ್ಕೊಂಡು ಹೋಗಬೇಕು. ನಂಗೆ ಹೇಳ್ಬೇಕಂದ್ರೆ ಆಲ್ವಸಿಗೆ ಹೋಗಿದ್ದು, ಕಲ್ಚರಲ್ ಕ್ಯಾಂಪಿಗೆ ಹೋಗಿದ್ದು ಇಷ್ಟ ಆಯಿತು, ಚೆನ್ನಾಗಿತ್ತು ಒಂಥರ. ಈ ವಿಡಿಯೋ ಹಾಕೋತ್ತಿಗೆ ಅದು ಫುಲ್ ವಿಡಿಯೋ ಬಂದಿರ್ಬೋದು. ಬಂದಿರೋ ಅದು ನೋಡಿ ಆಯಿತಾ, ಹೆಂಗೆ ಅನಿಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ನಂಗೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಯಿತಾ ಇಲ್ಲೋ ಅಂತ. ಸೊ ಹೇಳ್ತಿದ್ದೀನಿ, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅನಿಸ್ತಿದೆ. ಪ್ಲೀಸ್ ಕಮೆಂಟ್ ಮಾಡಿ, ಅಥವಾ ಹೆಂಗೆ ಜಾಸ್ತಿ ಜನ ಫಾಲೋವರ್ಸ್ ಎಲ್ಲ ಹೆಂಗೆ ಕಮೆಂಟ್ ಮಾಡ್ತೀರಾ. ಓಕೆ, ಇನ್ನಷ್ಟು ಜನ ಒಂದು ಸ್ವಲ್ಪ ಹೇಳಿ ಆಯ್ತಾ. ನಾನು ಮಾತಾಡೋದು ನಿಮಗೆ ಇರಿಟೇಷನ್ ಆಗ್ಬೋದು, ಆದರೂ ಒಂದು ಕಮೆಂಟ್ ಹಾಕಿ, ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತೀನಿ. ನನ್ನ ವಾಯ್ಸ್ ನಿಮಗೆ ಇಷ್ಟ ಆಗುತ್ತೋ ಇರೋ ಗೊತ್ತಿಲ್ಲ. ಸ್ಟಿಲ್ ಐ ಆಮ್ ಡೂಯಿಂಗ್ ಮೈ ಬೆಸ್ಟ್. ಸ್ವಲ್ಪ ರೆಡಿ ಆಗಿಬಿಡ್ತೀನಿ. ಅದೇ ಟೈಮ್ ಆಯಿತು. ನಮ್ಮ ಅಣ್ಣ ಒಂದು ಸತಿ ಬಂದ, ಮಹಾಪ್ರಭುಗಳೇ ಆಯ್ತಾ ಅಂತ ಬಂದ ಬಾಗಿಲು ತೆಕ್ಕೊಂಡು ಬೇಗ ಅಂತಂದ. ಅವ್ನು ಹೇಳೊಂದು 5 ನಿಮಿಷಕ್ಕೆ ಹೋಗಿ ಹೇಳಿ, 5 ನಿಮಿಷಕ್ಕೆ ಅಮ್ಮ ಬಾರದೀಪು ಟೈಮ್ ಆಯಿತು ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಇನ್ನು ವಿಡಿಯೋಗಳು ಪಟ್ಟಂತ ಇಷ್ಟ ನನ್ನ ಮೇಕಪ್ಪು, ಒಂದು ಕ್ರೀಮ್ ಹಾಕ್ಕೊಂಡೆ. ಅದನ್ನ ತಪ್ಪಾಯಿತು, ಏನು ಮಾಡ್ಬೋದಾ. ಈಗ ಮತ್ತೆ ಕರೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಟೈಮ್ ಆಗುತ್ತೆ. ಏನು ಗೊತ್ತಾ ನೋಡಿ, ಮತ್ತೆ ಬಂದ ನಮ್ಮಣ್ಣ. ಆಯ್ತಾ ನಿಮ್ಮಣ್ಣ ಏನು ಹೇಳ್ತಿದೆ ಅಲ್ವಾ.
ಏನು ಗೊತ್ತಾ, ನಾನು ಒಂದು ಮಚ್ಚೆ ಇದೆ, ನಾನು ಆ ಮಚ್ಚನ ಯಾವಾಗಲೂ ಆ್ಯಡ್ ಮಾಡ್ತೀನಿ, ಯಾಕೆಂದರೆ ನಂಗೆ ಆ ಮಚ್ಚನ ತುಂಬ ಇಷ್ಟ. ನನ್ನ ಫೇಸಲ್ಲಿ ಬೇರೆ ಕಡೆ ಮಚ್ಚಿದೆ, ಬಟ್ ನನಗೆ ಈ ಮಚ್ಚಿಂದ ತುಂಬ ಇಷ್ಟ. ಈಗ ಬೇಗ ಭಾರಿ ಟೈಮ್ ಆಯಿತು ಅಂತ ಹೇಳ್ತಿದ್ದಾನೆ. ಅವ್ನು ಬರಲ್ಲ, ಅವನಿಗೆ ವರ್ಕ್ ಫ್ರಮ್ ಹೋಮ್ ಇದೆ, ವರ್ಕ್ ಇದೆ. ಸೊ ಏನು ಕೈ ಸಿಗ್ತಾರ ಅಲ್ಲಿ ತಗೋಗಿದ್ಮೇಲೆ ಎಲ್ಲೆಲ್ಲೋ ಹಾಕಿಟ್ಟಿದ್ದೀನಿ. ಮತ್ತು ಓಕೆ, ಹಿಂಗೆ ಚೆನ್ನಾಗಿ ಕಲಿಸ್ತಿದ್ದೀನಿ. ಒಂದು ಸ್ವಲ್ಪ ಅಷ್ಟೇ ಲಿಪ್ಸ್ಟಿಕ್ ಹಚ್ಕೊಂಡು ಹೋಗ್ತೀನಿ. ಓಕೆ, ತಲೆ ಬಚ್ಕೊಂಡಿಲ್ಲ ನಾನು. ಶೆಟ್. ಓಕೆ ಹಂಗಾರೆ ರೆಡಿ ಆಗಿಬಿಟ್ಟು ಮಾಡ್ತೀನಿ. ಲಿಪ್ಸ್ಟಿಕ್ ಹಚ್ಕೊಂಡು ಲಿಪ್ ಬಾಮ್ ಹಚ್ಕೊಂಡಿದ್ದೀನಿ. ಏನು ಗೊತ್ತಾ, ಇದು ಲೈಟಾಗಿ ಕಲರ್ ಬರುತ್ತೆ ಇಲ್ಲಿ ಬಂದು. ಸೊ ನಾನು ಅಲ್ಲಿ ಮಂಗಳಿಗೆ ಹೋಗಿ ಬಂದು ಮುಖ ತುಪ್ಪಿ ಒಂಥರ ಹೋಯ್ತು. ಅಲ್ಲಿ ದಿನಕ್ಕೆ 3 ಸತಿ ಸ್ನಾನ ಮಾಡಿದ್ರೆ ಸ್ನಾನ ಮಾಡೋಂಗೆ ಆಗ್ತಾಯಿರಲಿಲ್ಲ, ಮಾಡ್ದಂಗೆ ಅನ್ನಿಸ್ತಿರಲಿಲ್ಲ. ಅಷ್ಟು ಸೆಕೆ ಇರೋದು. ನಾನು ನೆನ್ನೆ ಹಾಸನ ಬಂದಲ್ಲ ಮಂಡೆ, ಯಪ್ಪೋ ಬಂದ ತಕ್ಷಣ ಚಳಿ 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 ಅಷ್ಟೊತ್ತಿಗೆ. ನಾವು ಮಂಗಳೂರಲ್ಲಿದ್ದಾಗ ಆಳ್ವಾಸಲ್ಲಿದ್ದಾಗ 3 o'clock 4 o'clock ಎಲ್ಲ ಸ್ನಾನ ಮಾಡ್ಕೊತಿದ್ದೆ. ಇಲ್ಲಿ ಚಳಿ ಚಳಿ ಚಳಿ. ಅದು ಸ್ವೆಟರು ಟೋಪಿ ಎಲ್ಲ ನಂದು ಫುಲ್ ಪ್ಯಾಕ್ ಮಾಡಿ ಕೆಳಗೆ ಇಟ್ಟಿದ್ದೀನಿ, ತೆಗಿಯೋಕ್ಕಾಗಲ್ಲ. ಬೆಳೆ ತೆಗೆದ್ರೆ ಮತ್ತೆ ಎಲ್ಲ ಅನ್ಕೊಂಡು ಏನು ಚಳಿ ಹೋಗೋಣ 2 ಬ್ಲೂಟೂತ್ ತಗೊಂಡು ಗಾಳಿಗೆ ತಡೆಯುತ್ತೆ ಅಂತ ಹೋದೆ. ಏನು ಮಾಡೋಂಗಿಲ್ಲ. ಇದು ಬಂದು ಹಚ್ಕೋದೆ. ಒಂದು ಸ್ವಲ್ಪ ಸೆಟ್ಟಾಗಿ ವಾಸನೆ ಬಂದು ಆದರೂ ಸೆಟ್ ಆಗ್ತದೆ, ನನಗೆ ರಿಸಲ್ಟ್ ಬರ್ತದೆ ಒಂದೇ ದಿನಕ್ಕೆ. ಅಲ್ಲಿದ್ದಾಗ ನನ್ನ ಮಕ್ಕಳು ನನಗೆ ಸೇರೋದು. ನಮ್ಮಪ್ಪ ಕೂಗ್ತಿದ್ದಾರೆ, ಬಂದೆ ಬಂದೆ ರೆಡಿಯಾಗಿ 1 ನಿಮಿಷ ತೊಗೊಂಡಿಲ್ಲ. ಅದೇ ನಿಮಿಷ ಒಂಚೂರು ಹಂಗೆ ಚಳಿ ಹಾಕ್ಕೊಂಡು ಯಾವುದೋ ಒಂದು ಸ್ವೆಟ್ರ್ ಚಳಿ ಆಗುತ್ತೆ ಅಂತ ಇಲ್ಲೇ ಚಳಿ ಆದಾಗ ಸ್ವೆಟ್ರ್ ಹಾಕೋಕ್ಕೆ ಟೋಪಿ ಎತ್ತಿಟ್ಕೊಂಡಂತೆ. ನಮ್ಮಪ್ಪ ಅಲ್ಲೇ ಎಷ್ಟೊತ್ತೀ ಅಂತ ಹೇಳ್ತಿತ್ತು. ಕತ್ಲೆ ಇಲ್ಲ, ಎಸ್ ಕತ್ಲೆ, ಯಾಕೆಂದರೆ ಲೈಟ್ ಆಫ್ ಮಾಡಿದೆ. ಸೊ ಅವಾಗಿಂದ ನಮ್ಮ ಅಣ್ಣನ ಥರ ಹೊರಟ್ವಿ ಮನೆಯಿಂದ ಪಟ್ಬಿಟ್ಟಂತೆ. ಸೊ ಈಗ ಏನಾಯಿತು ಅಂದರೆ ನಮ್ಮಪ್ಪ ಸ್ಪೆಕ್ಸ್ ಮರ್ತ್ಬಿಟ್ಟು ಬಂದಿದ್ರು, ಅದಕ್ಕೋಸ್ಕರ ಅಣ್ಣ ಬಂದು ಬೈಕಲ್ಲಿ ಕೊಟ್ಟು ಹೋದ. ಹೀಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ, ಹೋಗಬೇಕು. ನಮ್ಮಪ್ಪ ಬೈದಾಯ್ತು 1-2 ರೌಂಡು, ಯಾವಾಗಲೂ ನಿನ್ನ ಲೇಟು ಅಂತ. ನಮ್ಮಮ್ಮ ಅಣ್ಣ ಚೆನ್ನಾಗಿ ಗೊತ್ತಾಗುತ್ತೆ ನಾವು ಹೇಗೆ ಅಂತ. ತುಂಬಾ ಜನಕ್ಕೆ ಚೆನ್ನಾಗಿ ಗೊತ್ತಾಗುತ್ತೆ, ತುಂಬಾ ಜನಕ್ಕೆ ಗೊತ್ತಾಗಬಹುದು. ಬಟ್ ನಾನು ಕರೀತೀನಿ ಮುಖ ಪರಿಚಯ ಹೊಲಿಗೆ ಇದ್ದಾರೆ ಅಂತ. ತುಂಬಾ ಜನ ಇದ್ದಾರೆ ಹೇಗೆ ಅಂತ, ಹೇಗೆ ಇಲ್ಲ ಯಾವ ಭಾಗದಲ್ಲಿ ಅರ್ಥ ಆಗ್ತದೆ. ಮಾಮಕ ಭಾವಸಾಗರ ಚಳಿ ಆಗ್ತಿತ್ತು, ತಗೊಳ್ಳೋಣ ಅಂತ ಬಂದಿದ್ದೀನಿ. ಚಳಿ ಫುಲ್ ನೋಡ್ತಿದ್ರು, ಯಾಕೆಂದರೆ ಚಾಕ್ಲೇಟ್ ತಂದಿದ್ರು ರೆಡಿಮೇಡ್. ಚಳಿ ಚಳಿ ಒಂದೊಂದು ಸ್ವೆಟರ್ ಹಾಕಿದ್ದೀನಿ, ನೋಡಬೇಕು ಸ್ವೆಟರ್ ತಡೆಯುತ್ತಾ ಚಳಿ ಇಲ್ವಾ ಗೊತ್ತಿಲ್ಲ. ಟೋಪಿ ಹಾಕೊಂಡು ಕಿವಿಗೆ ಹತ್ತಿಟ್ಕೊಂಡಿದ್ದೀನಿ ಸಾಕು ಅಂತ, ನೋಡಬೇಕು ಏನಾಗುತ್ತೆ. ಮೃತ್ಯು ಅನಿತ್ಯಾನಿ ಶರೀರಾಣಿ ಭವನೈವ ಶಾಶ್ವತ. ನಾವೇನೇನು ಸಂಪಾದನೆ ಮಾಡಿದ್ವಿ ಯಾವುದು ನಮ್ಮ ಹಿಂದೆ ಬರುವುದಿಲ್ಲ. ನಾನು ಊಟಕ್ಕೆ ಅಂತ ಬಂದಿದ್ದೆ, ಊಟ ಮುಗಿಸ್ಕೊಂಡು ಹೋಗ್ತೀವಿ. ಒಂದು ನಾಟಕನೇ ಮುಗ್ದೋಗಿದೆ. ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಬಟ್ ದೊಡ್ಡವ್ರದ್ದು ನಾಟಕ ವಚನಗಳು ಏನೋ ಇತ್ತು, ನಂಗೆ ಗೊತ್ತಿಲ್ಲ. ಅವರು ಎಂಟರಾದ್ರು ಸ್ಟೇಜ್ ಮೇಲೆ. ಅಷ್ಟೊತ್ತಿಗೆ ನಾನು ಹೊಟ್ಟೆ ಹಸಿದಿತ್ತು. ಇವತ್ತು ಬೆಳಗ್ಗೆ ಊಟ ಮಾಡಿದ್ದು, ತಿಂದಿದ್ದು ಒಂದು 10 ಗಂಟೆ ಹೊತ್ತಿಗೆ ತಿಂದಿರಲಿಲ್ಲ, ಹೊಟ್ಟೆ ಹಸಿದಿತ್ತು. ಅದಕ್ಕೆ ಬಂದ್ಬಿಟ್ಟಿದೆ, ಶುರುವಾಗಿದೆ ಡ್ಯಾನ್ಸು. ಅವಧಾರಯ ಓಂ ದೇವದೇವಾತ್ಮ ದೇವತಾ ಸಾರ್ವಭೌಮ ವೇದ ವೇದಾಂತ ರೀತ್ಯ ಆದಿಮಧ್ಯಾಂತರಿತ ಕರುಣಾಮಯ ಕರುಣಾಯೋಗನೋ ಪರಮಾನಂದವ ನುಡಿಸುವ. ಕೊಡು ಬೇಗ ಕೊಡು. ಅಯ್ಯ ಮುಖ ಕೈಯಿದ್ಯಾ ಶಂಕರ ಪದಾವಂದಿತಂ ನಂದಿನಿ ನಂದಿತ ಮೇದಿನಿ ಮಲೆನಾಡಿನ ಮಗಳು ಬೆರಳುಳು ಜಪಮಣಿ ಎಣಿಸಿದರೇನು, ಬರಿದ ಭಸ್ಮವ ಹಚ್ಚಿದರೇನು. ಹಾರ ಹಾರ ಶಂಭು ಶಂಭು ಶಿವ ಮಹಾದೇವ ಶ್ರೀರಾಮದೂತಂ ಶ್ರೀ ಗುರುಗಳು ಇವರಿಗೆ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇವೆ. ಜೈ ಭಾರತ. ನಮಾಮಿ ಶಂಕರ ಪಾದಾವಂದಿತಂ ಚಿದರನಾದಾತೂತನಂ ತಾದಕರ ಕುಣಿತಾರೆ. ಮಕ್ಕಳು ಪ್ರೋಗ್ರಾಮು, ನಾಟಕ, ಭಾಷಣ ಎಲ್ಲ ಮುಗಿಸ್ಕೊಂಡು, ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಬಂದ್ವಿ. ಏನು ಎಷ್ಟಾಗಿದೆ ಅಂದರೆ 12 ಕಾಲು, ಕರೆಕ್ಟಾಗಿ 12 ಕಾಲಾಗಿದೆ. ಏನು ಮಾಡೋದು, ನಿದ್ದೆ ಇಲ್ಲ ನನಗಂತೂ. ಆದರೂ ಚೆನ್ನಾಗಿತ್ತು ಪ್ರೋಗ್ರಾಮ್. ಫುಲ್ಲು ಒಂಥರ ದೇವ್ರು ನೋಡ್ಕೊಂಡು ಖುಷಿಯಾಗಿ ಬಂದಿದ್ದಾಯಿತು. ಏನು ಗೊತ್ತಾ, ವೀಡಿಯೋ ಮಾಡ್ಕೊತ
ನನ್ನ ಫೋನ್ ಸ್ವಿಚ್ ಆಫ್ ಆಯಿತು. ನಮ್ಮ ಅಮ್ಮನ ಫೋನಲ್ಲಿ ಟ್ರೈ ಮಾಡಿದೆ, ಅದು ಬ್ಲರ್ ಬಂದಿದೆ. ನೋಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ, ಏನಾಗುತ್ತೆ ಅಂತ ನೋಡೋಣ. ಅಪ್ಲೋಡ್ ಮಾಡಿದ್ಮೇಲೆ ಚೆನ್ನಾಗಿತ್ತು. ಏನು ಹೇಳಬೇಕು ಅಂತ ಮತ್ತೆ ಬರ್ತಾರೆ. ನನಗೆ ಸಪೋರ್ಟ್ ಮಾಡ್ತೀರಿ, ನೀವು ಸಪೋರ್ಟ್ ಮಾಡ್ತಿದ್ರೆ ನಾನು ಹೆಂಗೆ ವೀಡಿಯೋ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇರುತ್ತೆ. ಹೆಂಗೆ ಮಾಡಬೇಕು ನನ್ನ ವೀಡಿಯೋ, ನಾನು ಮಾಡ್ತಿರೋ ವೀಡಿಯೋ ಚೆನ್ನಾಗಿದ್ದರೆ ಕಮೆಂಟ್, ಲೈಕ್, ಶೇರ್, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಏನು ತಪ್ಪಾಗಿದೆ ಅದು ನೀವು ಹೇಳ್ಕೊಡಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಹೊಟ್ಟೆ ತಗೋಬಿಡಿ, ಮತ್ತು ಹೇಳಿ ಏನಂತ ನಾನು ಕರೆಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. Love you all. Love you so much. Keep supporting. Thank you for watching my videos. Subscribe to Deepali Premraj YouTube channel. See you tomorrow. Not ಯಾವ್ದು ಮಾಡ್ತೀವಿ ಯಾವತ್ತು ಸಿಗ್ತೀನಿ. ಇನ್ನು ಈ ವಿಡಿಯೋ ಯಾವತ್ತು ಎಡಿಟ್ ಮಾಡಿ ಆಗ್ತಿಲ್ಲ ಗೊತ್ತಿಲ್ಲ. ನಾನು ಹೋಗಿರೋದು ಇವತ್ತು ಧರ್ಮ ಸಮನ್ವಯ ಕಾರ್ಯಕ್ರಮಕ್ಕೆ. ಇವತ್ತು 2ನೇ ದಿನ ಪ್ರೋಗ್ರಾಮ್ ಇರೋದು. ಇನ್ನು ಶುಕ್ರವಾರ ಬಂದರೆ ಹಿರೇಮಠ ಸ್ವಾಮಿಗಳು ಬರ್ತಾರೆ, ಶ್ರೀ ರಮಪುರಿ ಅವರು ಬರ್ತಾರೆ, ಬೆಳವಂದ್ರ ಸ್ವಾಮೀಜಿ ಬರ್ತಾರೆ. ಇಲ್ಲಿ ಬನ್ನಿ. ಏನಾರು ಬೇಕು ಅಂದರೆ ಅಡ್ರೆಸ್ನ ಕಮೆಂಟ್ ಮಾಡಿ, ಅಡ್ರೆಸ್ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಡೈಲಿ ಪ್ರೋಗ್ರಾಮ್ಸ್ ಇರುತ್ತೆ. ನಾಳೆ ಬೆಳಗ್ಗೆ ಹೋಮ ಅಭಿಷೇಕ ಎಲ್ಲ ಇದೆ, ನೋಡಬೇಕು ಯಾರು ಹೋಗ್ತಾರೆ ಮಾಡಿ. ನಾನು ಹೋಗೋಕ್ಕೆ ಆಮೇಲೆ ಮತ್ತೆ ನಾಳೆ ಸಂಜೆ ಮತ್ತೆ ಪ್ರೋಗ್ರಾಮ್ಸ್ ಇರುತ್ತೆ. ನೋಡೋದು ಹೋಗೋದೋ ಬೇಡವೋ ಅಂತ ಮನೇಲಿ ನಮ್ಮನೆ ಹೋಗ್ತಾರೆ. ನನಗೆ ಬಿಟ್ಟಿದ್ದು ಇನ್ನೂ ನಾವು ತುಂಬ ಕೆಲಸಗಳಿದ್ದಾವೆ, ನೋಡಬೇಕು ಏನು ಮಾಡಬೇಕು ಅಂತ. ನೋಡಿ, ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಆಯಿತಾ. ನನಗೆ ಹೆಂಗೆ ವೀಡಿಯೋ ಮಾಡಬೇಕು ಅಂತ ಐಡಿಯಾಸ್ ಬರ್ತಿಲ್ಲ. ನೋಡಿ, ನಮ್ಮ ಮಕ್ಕಳು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಫುಲ್ ಮಂಗಳೂರಿಗೆ ಹೋಗಿ ಬಂದು 3 ಬೆದರಲ್ಲಿ ಟ್ಯಾನಾಗಿ ಹೋಗಿದ್ದೀನಿ. ಮುಖೆಲ್ಲ ಫುಲ್ಲು ಕಜ್ಜಿ ತುರಿ ಆಗಿಬಿಟ್ಟಿದೆ. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಸೋ ಮಚ್. ಸಿ ಯು ಸೂನ್. ನನ್ನಿಂದ ಏನಾದರೂ ಅಡೆತಡೆಗಳು ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಈಗ ಕೇಳ್ಕೊತಿದ್ದೀನಿ. ನನ್ನ ಮಾತಿಂದ ನನಗೆ ಏನಾದರೂ ತಪ್ಪಾಗಿದ್ದರೆ ಸಾರಿ. ಹಾಗೆ ನನ್ನ ಕಡೆಯಿಂದ ಲವ್ ಯು ಸೋ ಮಚ್. ಮೊದಲನೇ ಒಂದ್ಸತಿ ನಾನು ಹೇಳಿದ್ದೆ ನೆನಪಿದೆಯಾ? ಷಷ್ಠಿ ಪೂಜೆ ದಿನ 2 ದಿನದಿಂದ ನಮ್ಮ ಪೂಜೆ ನಡೀತಿದೆ. ನಮ್ಮ ಅಪ್ಪ ಅಮ್ಮ ಹೋಗ್ತಿದ್ದಾರೆ, ನಾನು ಹೋಗಬೇಕಿತ್ತು, ಹೋಗೋಕ್ಕಾಗಲ್ಲ ಅಂತ ಆ ಮಾಡ್ತಾರೆ ಪೂಜೆ ನಡೀತಿದ್ದು. ನಮ್ಮ ಅಪ್ಪ ಅಮ್ಮನೂ ಅದೇ ಪೂಜೆಗಿತ್ತು, ಆ ಪೂಜೆಗೆ ನಮ್ಮ ಮನೆ ಕಡೆಯಿಂದ. ಅದಕ್ಕೆ ನಾನು ಹೋಗಿರಲಿಲ್ಲ ನಾನು ಆ್ಯಕ್ಚುಲಿ, ಏನೋ ಇತ್ತು ಅಂತ. ಅವತ್ತಿನ ಪೂಜೆಗಳು ನಮ್ಮಲ್ಲಿ ನೆನ್ಕೊಬರ್ತಿದೆ. ಇದು ಫುಲ್ಲು ಜನಗಳಿಗೆ ಅಂದರೆ ನಿನ್ನೆಯಿಂದ ಅದು ಸ್ಟಾರ್ಟ್ ಆಗಿರೋದು ಜನಗಳಿಗೆ. ಇನ್ನು ಶನಿವಾರ ಹಬ್ಬ ಬಂದರೆ ಶನಿವಾರ ತನಕ ಶನಿವಾರ ತನಕ ಇರುತ್ತೆ. ಶುಕ್ರವಾರ ತುಂಬ ಜೋರು ನಡೆಯುತ್ತೆ ಅಂತ ಅನ್ಕೊಂಡಿದ್ದೇನೆ. ತುಂಬ ಜೋರಾಗಿ ನಡೆಯುತ್ತೆ. ನೋಡಿ, ನೀವು ಬರೋದಾದರೆ ಬರ್ಬೋದು. ತುಂಬ ಚೆನ್ನಾಗಿ ನಡೆಯುತ್ತೆ ಪ್ರೋಗ್ರಾಮು. ಏನು ಹೇಳೋದು ಗೊತ್ತಾಗ್ತಿಲ್ಲ. ಒಟ್ಟಿಗೆ ತುಂಬ ಚೆನ್ನಾಗಿ ನಡೆಯುತ್ತೆ. ಎಲ್ಲ ಪೂಜೆ ಪುರಸ್ಕಾರಗಳು, ಅವ್ರದ್ದು ಭಾಷಣಗಳು ಕೇಳಬಹುದು. ನಿಮಗೆ ಅವ್ರು ಮಾತಾಡಿ ಕೇಳಿದ್ರೆ ರಿಲೀಫ್ ಆಗುತ್ತೆ. ನನಗೂ ಅಷ್ಟು ಇವತ್ತು ಮಾತಾಡಿರೋ ಭಾಷಣಗಳು, ನಾನು ಭಾಷಣದ ಎದ್ದೋಗ ಹುಡುಗಿ, ಬಟ್ ನಾನು ಕೇಳಿಸ್ಕೊಬೋದಿದೆ ಸ್ವಲ್ಪ ಜೊತೆ. ಒಬ್ಬೊಬ್ಬರದ್ದು ಹಂಗೆ ಮಾಡ್ಕೊಂಡು ಸ್ವಲ್ಪ ಓಡಾಡ್ಕೊಂಡು ಬಂದಿದ್ದೀನಿ. ಒಬ್ಬೊಬ್ಬರು ಮಾತಾಡ್ತಿರೋದು ಮತ್ತು ವಚನಗಳು ಎಲ್ಲ ರಿಲೀಫ್ ಆಗ್ತಿತ್ತು. ಅನಿಸ್ತಿತ್ತು. ಯಾವುದೋ ನನಗೆ ಇವತ್ತು ಏನಾಯ್ತು ಗೊತ್ತಾ, ಇಲ್ಲಿವರೆಗೂ ನಾನು 3 ಬಿಟ್ಟಿದ್ನಲ್ಲ, ಅದೇ ಬೇರೆ ಲೋಕ ಅನಿಸ್ಬಿಡ್ತು ನನಗೆಂದು. ನಾನು ಅಲ್ಲಿಂದ ಬಂದ ಮನೆಗಿದ್ನಲ್ಲ, ಫುಲ್ಲು ನಮ್ಮ ಮನೆ ಮುಂದೆಲ್ಲ ಚೇಂಜ್ ಆಗ್ಬಿಟ್ಟೈತೆ. ನಮ್ಮ ಮನೆ ಮುಂದೆ ಪಕ್ಕದ ಮನೆಯವರು ಅದೇ ಮನೆ ಕಟ್ಟೋರು. ಇನ್ನೊಂದಂದರೆ ಏನು ಕೊಟ್ಟಿಗೆನೋ ಕೊಟ್ಬಿಟ್ಟವ್ರೆ. ಅಲ್ಲೇ ಒಂದು ವಾರದಲ್ಲಿ ಫುಲ್ ಎತ್ತರ ಇರಿಸ್ಬಿಟ್ಟವ್ರೆ. ನಾನು ಇದೇನಪ್ಪ ಅಂದ್ಕೊಂಡೆ. ಅಯ್ಯೋ ದೇವರು. ಅದೇ ಥರ ಏನೇನೋ ಚೇಂಜ್ ಆಗುತ್ತೆ. ತುಂಬ ಪ್ರೋಗ್ರಾಮ್ ಇತ್ತು. ಮದುವೆ ಒಬ್ಬರಿತ್ತು, ಅದೆಲ್ಲ ಅಟೆಂಡ್ ಮಾಡಿಲ್ಲ. ನಂಗೆ ಬೇಕಾಗಿದ್ದು ಮದುವೆ ಇತ್ತು. ಹಂಗೆ ರೆಡಿ ಆಗಬೇಕು ಅಂತ ಒಂದು 2 ತಿಂಗಳು ಮುಂಚೆ ಯೋಚನೆ ಮಾಡ್ಕೊಂಡಿದ್ದೆ. ಮದುವೆಗೆ ಬೇಕಾಗಿಲ್ಲ. ಅಯ್ಯೋ ಏನು ಹೇಳೋದು. ಲವ್ ಯು ಸೊ ಮಚ್ ಪ್ಲೀಸ್. ಲವ್ ಯು ಸೋ ಮಚ್. ಏನಿಲ್ಲ, ಲವ್ ಯು ಸೊ ಮಚ್ ಅಷ್ಟೇ. ಸಿ ಯು ಟುಮಾರೋ. ಸಿ ಯು ಸಿಗೋಣ. ಗುಡ್ ನೈಟ್. ನನಗೂ ಟೈಮ್ ಆಗಿದೆ ಅಲ್ಲ, ಈಗ 12:21 ಹೋಗೋಕ್ಕಾಯ್ತು ಟೈಮು. ಯಾ, ಕೀಪ್ ವಾಚಿಂಗ್ ಮೈ ಚಾನಲ್. ಲವ್ ಯು ಸೋ ಮಚ್. ಏನೇ ನನ್ನ ಕಡೆಯಿಂದ ತಪ್ಪಿದ್ರು ನೀವು ನನಗೆ ಹೇಳಬೇಕು, ನಾನು ತಿಳ್ಕೊತೀನಿ ಆಯಿತಾ. ಸುಮ್ಮನೆ ಆಗೋಂಗಿಲ್ಲ. ಕಮೆಂಟ್ ಬರಬೇಕು ಆಯಿತಾ. ಇಟ್ ಈಸ್ ಮೈ ಹಾರ್ಡರ್. ಅಲ್ಲ, ತಮಾಷೆ ಮಾಡಿದ್ರೆ ನಿಮಗೆ ಇಷ್ಟ ಆಯಿತು ನೀವು ಮಾಡಿ. ನಾನು ಯಾಕೆ ಫೋರ್ಸ್ ಮಾಡಲಿ? ನೀವು ನೋಡಬೇಕು ಅನ್ಸಿದ್ರೆ ನಿಮ್ಮ ಫೋನು, ನಿಮ್ಮ ರೀಚಾರ್ಜು ನೀವು ನೋಡಬೇಕು ಅನ್ಸಿದ್ರೆ ನೋಡ್ತೀರಾ. ನಿಮಗೆ ಟೈಮ್ ಸಿಗಬೇಕಲ್ಲ ನೋಡೋಕ್ಕೆ. ನಾನು ಯಾಕೆ ನನಗೋಸ್ಕರ ನಿಮಗೆ ಫೋರ್ಸ್ ಮಾಡಲಿ. ಸೊ ಲವ್ ಯು ಸೋ ಮಚ್. ಸಿ ಯು. ಬಾಯ್. ಕೀಪ್ ವಾಚಿಂಗ್ ಮೈ ಚಾನಲ್. ನನ್ನ ಚಾನಲ್ ನೆನಪಿದೆಯಲ್ಲ, ದೀಪಾಲಿ ಪ್ರೇಮರಾಜ್ ಚಾನಲ್. ಮತ್ತು ನನ್ನ ಇನ್ಸ್ಟಾಗ್ರಾಮ್ KP ದೀಪಾಲಿ. ಎರಡಕ್ಕೂ ಸಬ್ಸ್ಕ್ರೈಬ್ ಆಗಬೇಕು. ಲೈಕು ಶೇರು ಕಮೆಂಟ್ ಮಾಡಬೇಕು. ಯಾಕೋ ಜಾಸ್ತಿ ಆಯಿತು ಅಂತ ಅನಿಸ್ತಿದೆ ನನ್ನದು, ನನಗೂ ಅನಿಸ್ತದೆ. ಹಿಂಗೆ ಇಟ್ಕೋಬೇಕು ಅಂತ ಫೋನ್ ಗೊತ್ತಾಗ್ತಾನಿಲ್ಲ. ಒಂದು ಸ್ವಲ್ಪ ಕೈಗೆ ಹೇಳ್ಕೊಡಿ. ಹಿಂಗೆ ಇಟ್ಕೊಂಡು ನಾನು ಒಂಥರ ಇಟ್ಟಿದ್ರೆ ನೀಟಾಗಿ ಒಂದು ಸ್ವಲ್ಪ ಕಾಣುತ್ತೆ. ಕೈಗೆ ಇಟ್ಕೊಂಡು ನಂಗೆ ಅಷ್ಟು ಗೊತ್ತಾಗ್ತಲ್ಲ. ಹೇಳ್ಕೊಡಿ, ಕಮೆಂಟ್ ಮಾಡಿದಾ ಹೆಂಗೆ ಇಟ್ಕೊಳ್ಳೋದು ಏನು ಅಂತ. ಅಪ್ಪ ನನಗೆದು ಸುಸ್ತಾಗೈತೆ. ಫುಲ್ಲು ಭುಜ ನೋವು ಆಗ್ಬಿಟ್ಟು ಊದ್ಬಿಟ್ಟಿದೆ. ಬ್ಯಾಗು ಒಳಗೆ ನೆತ್ತಕೊಂಡು ಓಡಾಡಿದಾಗ ಫುಲ್ಲು ಊದ್ಬಿಟ್ಟೈತೆ. ನಾನು ಬೈಸ್ಕೊಂಡೆ, ತುಂಬ ಬೈಸ್ಕೊಂಡೆ. ನಮ್ಮಪ್ಪ ಬೇರೆ ಆಡ್ಕೊಂಡಿದ್ದೆ, ನಂಗೆ ಗೊತ್ತಿದ್ದು ನಮ್ಮಪ್ಪ ಆಡ್ಕೊಳುತ್ತೆ ಅಂತ, ಆಡ್ಕೊಂಡು ಕಕ್ಕೆ ಅಂತ. ಇನ್ನೇನು ನೆಗಡ್ಕೊಂಡು ಸುಮ್ಮನಾದೆ. ನಾನು ಮಾತಾಡ್ತಿದ್ರೆ ಹಿಂಗೆ ಮಾತಾಡ್ತಿರ್ತೀನಿ. ಏನು ಮಾತಾಡ್ತೀನಿ ಅಂತ ಗೊತ್ತಾಗಲ್ಲ. ನಿಮಗೆ ಗೊತ್ತಾಗಲ್ಲ, ನಂಗೆ ಗೊತ್ತಿಲ್ಲ. ನಂಗೊಮ್ಮೆ ಗೊತ್ತಿಲ್ಲದಂಗೆ ಆಗ್ಬಿಡುತ್ತೆ. ಅಯ್ಯೋ, ಚಿತ್ರ ಮಾತಾಡ್ತಿದ್ದೀನಿ ನಾನು. ನೋಡಬೇಕು, ಇದನ್ನು ಕಟ್ ಮಾಡಿ ಹಾಕ್ಲಾ, ಹಂಗೆ ಹಾಕ್ಲಾ, ನೋಡ್ಬೇಕು, ಹೇಟ್ ಮಾಡ್ತೀನಿ ನಾಳೆಲ್ಲ ನಾನು. ಅವಾಗ ನೋಡಿ ಹಾಕ್ತೀನಿ ಆಯಿತಾ. ಯಾರು ಕಂಡ್ರು. ಬಾಯ್. ಗುಡ್ ನೈಟ್. ನನಗೆ ಗುಡ್ ಮಾರ್ನಿಂಗ್ ಅನ್ಬೇಕು, ಬಟ್ ಗುಡ್ ನೈಟ್. ಯಾಕಂದರೆ ನನಗೆ ಮಕ್ಕಳ ಹೋಗ್ತೀನಿ ಫ್ರೆಶ್ ಅಪ್ ಆಗಿ. ಲವ್ ಯು. ಇವತ್ತಿಗೆ ಈ ಬ್ಲಾಗ್ನ ಏನು ಮಾಡ್ತಿದ್ದೀನಿ. ಬಾಯ್. ಲವ್ ಯು ಸೋ ಮಚ್.